ಹಾಯ್, ನಾನು ನಿಮ್ಮ ರಕ್ಷಾ ಗೌಡ ಮಾತಾಡ್ತಿರೋದು. ಇದು ಸೋಮವಾರದ ಬೆಳಗಿನ ವಿಡಿಯೋ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಮನೇಲಿ ನಾನು ಪ್ರತಿ ವರ್ಷ ಕೃಷ್ಣನ ಇಡ್ತೀನಿ. ಅದೇ ರೀತಿ ಈ ವರ್ಷವೂ ಕೃಷ್ಣನ ಇಡೋಕ್ಕೆ ಅಂತ ರೆಡಿ ಮಾಡಿಕೊಂಡೆ. ನೈಟೇ ಹೂವು ಹಣ್ಣು ಎಲ್ಲ ತೆಗೆದಿಟ್ಕೊಂಡಿದ್ದೆ. ಸರಿ ಆಯ್ತು ಅಂದ್ಬಿಟ್ಟು ಎಲ್ಲ ರೀತಿಯೂ ರೆಡಿ ಮಾಡೋಕ್ಕೆ ಎಲ್ಲನೂ ಹತ್ರಕ್ಕೆ ತಂದಿಟ್ಕೊಂಡೆ. ಅದಾದಮೇಲೆ ಮೊದಲಿಗೆ ಡೆಕೋರೇಷನ್ ಮಾಡಿರೋ ಜಾಗದಲ್ಲಿ ಕೃಷ್ಣನ ಇಟ್ಟು ನಂತರ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿದೆ. ಲಾಸ್ಟ್ ಇಯರೆಲ್ಲ ತುಂಬ ದೊಡ್ಡ ಕೃಷ್ಣ ತಂದಿಟ್ಕೊಂಡಿದ್ದೆ. ಒಂದು 4 ಇಯರ್ಸ್ ಅದೇ ಕೃಷ್ಣನ ಇಟ್ಟಿದ್ದೆ. ಅದು ಸ್ವಲ್ಪ ಏನೋ ಟಚ್ ಆಗಿ ಓಪನ್ ಆಗಿಬಿಟ್ಟಿತ್ತು. ಓಪನ್ ಆಗಿರೋ ಕೃಷ್ಣ ಇಡಬಾರ್ದು ಅಂದ್ಕೊಂಡು 1 ಮಂತ್ ಬ್ಯಾಕ್ ಯಾವುದೋ ಟೆಂಪಲ್ ಹತ್ರ ಇಟ್ಬಿಟ್ರು ಅಮ್ಮ. ನಿನ್ನೆ ನೈಟ್ ಹೋಗಿ ನಾನು ಯಾವಾಗಲೂ ಬಾಲಕೃಷ್ಣನೇ ಇಡೋದು. ಅದೇ ರೀತಿ ಈ ಸಾರಿ ಕೂಡ ಬಾಲಕೃಷ್ಣನ ತೊಗೊಂಡೆ. ತುಂಬ ದೊಡ್ಡದು ತಂದರೆ ಇಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಹಿಂಸೆ ಆಗುತ್ತೆ ಮನೇಲಿ, ಸ್ವಲ್ಪ ಚಿಕ್ಕ ಜಾಗ ಅಂದ್ಬಿಟ್ಟು ಚಿಕ್ಕ ಪುಟಾಣಿ ಕೃಷ್ಣನ ತೊಗೊಬಂದೆ. ಯಾವತ್ತೇ ಆದರೂ ನಾವು ಯಾವುದಾದ್ರೂ ವಿಗ್ರಹ ಆಗಲಿ ಯಾವುದೋ ಒಂದು ದೇವರನ್ನ ತರ್ತಿದ್ದೀವಿ ಮನೆಗೆ ಅಂದರೆ ಅದು ಸ್ಮೈಲ್ ಫೇಸ್ ಇರೋದನ್ನ ತರಬೇಕು. ನಾನು ಕೂಡ ತುಂಬ ಹುಡುಕ್ತೆ, ಒಂದು 4-5 ಕಡೆ ಹೋದೆ, ಯಾವುದು ಮನಸ್ಸಿಗೆ ಸಮಾಧಾನನೇ ಆಗಿರಲಿಲ್ಲ. ಫೈನಲ್ಲಾಗಿ ಒಂದು ಕಡೆ ಹೋದೆ, ಅಲ್ಲಂತೂ ತುಂಬ ಚೆನ್ನಾಗಿತ್ತು. ನಗು ಮುಖದ ಕೃಷ್ಣ ನೋಡಿದ್ರೆ ಸೀರಿಯಸ್ಸಾಗಿ ಮಗು ನಗ್ತಿದೆ ಅನ್ನೋ ಫೀಲ್ ಆಗ್ತಾಯಿತ್ತು. ಅದೇ ರೀತಿ ನನಗೂ ತುಂಬ ಖುಷಿಯಾಯಿತು ನೋಡಿದ ತಕ್ಷಣ. ಸರಿ ಅಂದ್ಬಿಟ್ಟು ತೊಗೊಂಡು ಬಂದು ಮಲ್ಲಿಗೆ ಹೂವು, ತುಳಸಿ. ಕೃಷ್ಣಂಗೆ ತುಳಸಿ ಅಂದರೆ ತುಂಬ ಪ್ರಿಯ. ಕೃಷ್ಣ ತುಳಸಿ ಪ್ರಿಯ ಅಂತೆ. ನನಗೂ ನಮ್ಮಮ್ಮ ಹೇಳಿದ್ರು. ನಾನು ತುಳಸಿ ಹೂವು ತರೋದೇ ಮರ್ತಿದ್ದೆ. ನಮ್ಮಮ್ಮ ಹೇಳಿದ್ರು. ಆಮೇಲೆ ಬೆಳಗ್ಗೆ ಹೋಗಿ ಇಲ್ಲೇ ನಮ್ಮ ಮನೆ ಹತ್ರನೇ ತೊಗೊಬಂದೆ. ಸರಿ ಆಯಿತು ಅಂದ್ಬಿಟ್ಟು ಮಲ್ಲಿಗೆ ಹೂವು ಇಟ್ಟು ತುಳಸಿ ಇಟ್ಟು ಅಲಂಕಾರ ಮಾಡಿದೆ. ಕೃಷ್ಣಂಗೆ ನಾನು ತುಂಬ ಸ್ವೀಟೆಲ್ಲ ಮಾಡೋಕ್ಕೆ ಹೋಗಲ್ಲ. ಮನೇಲಿ ಪಾಯಸ ಮಾಡಿದ್ದೆ, ಶಾವಿಗೆ ಪಾಯಸ. ಅದ್ರ ಜೊತೆಗೆ ಕೃಷ್ಣಂಗೆ ಕಡಲೆಕಾಳು ಬುಗ್ರಿ ಅಂದರೆ ತುಂಬ ಇಷ್ಟ ಅಂತೆ. ಕಡಲೆ ಬುಗ್ರಿ ಕೂಡ ಮಾಡಿದೆ. ಆಮೇಲೆ ಕೆನೆ ಹಾಲು ತರಿಸ್ಕೊಂಡಿದ್ದೆ. ಕೆನೆ ಹಾಲು ಇಟ್ಟೆ, ನೀರಿಟ್ಟೆ, ಒಂದು ಪ್ಲೇಟ್ಗೆ ಜಾಂಗೀರು, ಲಡ್ಡು, ಚಕ್ಲಿ ಇಟ್ಟೆ, ಒಂದು ಪ್ಲೇಟ್ಗೆ ಫ್ರೂಟ್ಸ್ ಇಟ್ಟೆ. 3 ಪ್ಲೇಟ್ ಇಟ್ಟೆ. ನಾನು ಪ್ರತಿ ವರ್ಷ 3 ಪ್ಲೇಟ್ ಇಡೋದು. ಅದೇ ರೀತಿ ಇಟ್ಟು ದೀಪ ಎಲ್ಲ ಇಟ್ಟು ದೀಪಕ್ಕೆಲ್ಲ ಅಲಂಕಾರ ಮಾಡಿದೆ. ಅದಾದಮೇಲೆ ಕೃಷ್ಣಂಗೆ ಗಂಧ ಅಂದರೆ ತುಂಬ ಇಷ್ಟ. ಗಂಧ ಕೂಡ ಇಟ್ಟೆ. ಗಂಧ ಇಟ್ಟು ನನಗೆ ಸೌಮ್ಯಕ್ಕ ನಾನು ಬರ್ಡೇಲಿ ಬೆಳ್ಳಿದು ರಾಯರ ವಿಗ್ರಹ ಕೊಟ್ಟಿದ್ದರು. ಆ ವಿಗ್ರಹ ಕೂಡ ಕೃಷ್ಣನ ಮಡ್ಲಲ್ಲಿ ಇಟ್ಟೆ. ರಾಯರಿಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ಹಂಗಾಗಿ ರಾಯರನ್ನೂ ಇಡೋಣ ಅಂದ್ಬಿಟ್ಟು ಅದೇ ಜಾಗದಲ್ಲಿ ಅಕ್ಕ ಕೊಡಿಸಿರೋ ಬೆಳ್ಳಿದನ್ನು ತಂದು ಕೃಷ್ಣನ ಹತ್ರ ಇಟ್ಟಾದಮೇಲೆ ಎಲ್ಲ ಕಡೆ ದೀಪ ಅಂಟಿಸೋಣ ಅಂದ್ಬಿಟ್ಟು ಎಲ್ಲ ಕಡೆ ದೀಪ ಅಂಟಿಸ್ದೆ. ದೇವ್ರ ಮನೇಲೂ ಕೂಡ ದೀಪ ಅಂಟಿಸ್ದೆ. ತುಂಬ ಚೆನ್ನಾಗಿತ್ತು. ಹಾಗೆ ಮೊದಲಿಗೆ ತುಪ್ಪದ ದೀಪ ಹಚ್ಚಿ ತುಪ್ಪದ ದೀಪದಲ್ಲಿ ಕೃಷ್ಣಂಗೆ ಆರತಿ ಮಾಡಿದೆ. ತುಂಬ ಖುಷಿಯಾಯಿತು ನನಗಂತೂ. ಕೃಷ್ಣನ ನೋಡೋಕ್ಕೆ 2 ಕಣ್ಣು ಕೂಡ ಸಾಕಾಗ್ತಾ ಇರಲಿಲ್ಲ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ಟಿದ್ರು. ಪ್ರತಿ ವರ್ಷಕ್ಕಿಂತ ಈ ವರ್ಷ ನಮ್ಮ ಮನೇಲಿ ಕೃಷ್ಣ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು. ಪ್ರತಿ ವರ್ಷಕ್ಕಿಂತ ಈ ವರ್ಷ ಕೂಡ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು ನನಗಂತೂ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.